ನಮಸ್ತೆ ಫ್ರೆಂಡ್ಸ್, ಇವತ್ತು ಚಿಕನ್ ಫ್ರೈ ಮಾಡೋಣ ಅಂತ. ಗ್ರೀನ್ ಚಿಕನ್ ಫ್ರೈ. ಚಿಕನ್ 1 kg ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ಖಾರಕ್ಕೆ ನಾವು ಬೇರೆ ಖಾರದ ಪುಡಿ ಏನು ಹಾಕ್ತಾ ಇಲ್ಲ, ಹಸಿಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡಿದ್ದೀನಿ. ಖಾರ ಅವರ ಖಾರಕ್ಕೆ ಅನುಗುಣವಾಗಿ. ಚಕ್ಕೆ ತೊಗೊಂಡಿದ್ದೀನಿ, 1.5 ಇಂಚಷ್ಟು ಚಕ್ಕೆ, ಒಂದು 4 ರಿಂದ 5 ಲವಂಗ ತೊಗೊಂಡಿದ್ದೀನಿ. ಇದು ಎಲೆ ತೊಗೊಂಡಿದ್ದೀನಿ, ಬಿರಿಯಾನಿ ಎಲೆ. ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ, 1 ನಿಂಬೆಹಣ್ಣು, 2 ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಎಲ್ಲ ರುಬ್ಕೋಬೇಕು. 1 ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇನ್ನೊಂದು ಈರುಳ್ಳಿ ಒಗ್ಗರಣೆಗೆ ಹಾಕ್ಕೋತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಗ್ಗರಣೆಗೂ ಹಾಕ್ಕೋಬೋದು, ನಾವು ರುಬ್ಬೋದಕ್ಕೂ ಹಾಕ್ಕೋಬೋದು. ಎಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ರುಬ್ಬೋದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. 2 ಸ್ಪೂನಷ್ಟು ಹಾಕಿದ್ದೀನಿ. 1 kg ಚಿಕನ್ಗೆ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಕ್ಲೀನಾಗಿ ತೊಳೆದಿರೋಂಥ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೋತಾ ಇದ್ದೀನಿ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಾಣಲಿ ಇಟ್ಕೊಂಡೆ ಫ್ರೈಗೆ. ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದು 3 ರಿಂದ 4 ಸ್ಪೂನು 1 kg ಚಿಕನ್ಗೆ. 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಚಿಕನ್ ಎಲ್ಲ ಸಾಫ್ಟಾಗಿ ಬರುತ್ತೆ. ಸೊ 1 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ ನಾನು. ಚಕ್ಕೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದಿದೆ. ಹಾಗೆ ಲವಂಗ ಹಾಕ್ಕೋತೀನಿ. ಹಾಗೆ ಎಲೆ ಹಾಕ್ಕೋತಾ ಇದ್ದೀನಿ, ಬಿರಿಯಾನಿ ಎಲೆ. ಹಾಗೆ ಈರುಳ್ಳಿ, 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಇದು ಕೆಂಪಾಳ ಹುರ್ಕೋಬೇಕು. ಈರುಳ್ಳಿ ಕೆಂಪಾಳ ಹಾಕಬೇಕು. ಕಸ್ತೂರಿ ಮೇಥಿ ತೊಗೊಂಡಿದ್ನಲ್ಲ, ಅದು ಹಾಕ್ಕೋತಾ ಇದ್ದೀನಿ. ಚಿಕನ್ ಹಾಕ್ಕೋತಾ ಇದ್ದೀನಿ ಈಗ. ಇದು ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಫ್ರೈ ಥರನೂ ಇರುತ್ತೆ, ಸೆಮಿ ಗ್ರೇವಿ, ತುಂಬ ಟೇಸ್ಟಿಯಾಗಿರುತ್ತೆ. ಚಿಕನ್ ಹಾಕಿದ್ಮೇಲೆ 1 ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಹಾಗೆ ಚಿಕನ್ ಬೇಯಲಿಕ್ಕೆ, ಚಿಕನ್ ಚೆನ್ನಾಗಿ ಉಪ್ಪಿಡೀಲಿ ಅಂತ ಉಪ್ಪು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. ಇದೀಗ ಚೆನ್ನಾಗಿ ನೀರು ಬಿಟ್ಕೊಂಡು ಬೇಯಬೇಕು. ಸ್ವಲ್ಪ ಹೊತ್ತು ಲಿಂಟ್ ಮುಚ್ಚಿಬಿಟ್ಟು ಇಡೋಣ. ಈಗ ಇದು ಅರ್ಧ ಮುಕ್ಕಾಲು ಬೆಂದ್ಬಿಟ್ಟಿದೆ. ಬೆಂದಿರೋದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ಮೂಳೆ ಮೇಲೆ ಹಿಂಗೆ ಸ್ಪೂನಿಂದ ಹಿಂಗಂದರೆ ಸಾಕು, ಗೊತ್ತಾಗುತ್ತೆ. ಇದೇ ಟ್ರಿಕ್ಕು, ಲೇಡೀಸ್ ಟ್ರಿಕ್. ಇದಕ್ಕೀಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಇದನ್ನು ಹಾಕ್ಕೋತೀನಿ. ಈ ಗ್ರೀನ್ ಮಸಾಲೆ ಇದೆಯಲ್ಲ, ಈ ಮಸಾಲೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ಅದಕ್ಕೆ. ಫ್ರೆಂಡ್ಸ್ ನೋಡಿ, ಎಷ್ಟು ಗ್ರೀನ್ ಚಿಕನ್, ಸೆಮಿ ಗ್ರೇವಿ. ಇದು ತುಂಬ ತೆಳು ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಸೆಮಿ ಗ್ರೇವಿಯಾಗಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ. ಇದು ಸ್ವಲ್ಪ ಬೇಯಬೇಕು, ಎಣ್ಣೆ ಬಿಟ್ಕೊಳ್ಳುತ್ತೆ. 10 ನಿಮಿಷ ವೆಯ್ಟ್ ಮಾಡಬೇಕು. 1 ನಿಂಬೆಹಣ್ಣು ತೊಗೊಂಡಿದ್ನಲ್ಲ, ಆ ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಈಗ ಇದು ಪೂರ್ತಿ ಬೆಂದಿದೆ.
ಸ್ವಲ್ಪ ಹೊತ್ತು ಸಿಮ್ಗೆ ಹಾಕಿ ಬೇಯಿಸ್ಕೊತೀನಿ. ಎಣ್ಣೆ ಬಿಟ್ಕೊಳ್ಳೋ ಥರ ಆಗುತ್ತೆ. ಸ್ವಲ್ಪ ಹೊತ್ತು ಸಿಮ್ಗೆ ಹಾಕಿರ್ತೀನಿ. ಒಂದು 5ರಿಂದ 6-7 ನಿಮಿಷಕ್ಕೆ ಸಾಕು. ಸಿಮ್ಮಲ್ಲಿ ಹಾಕಿದ್ದೀನಿ, ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಒಂದು 5 ನಿಮಿಷ ಆದರೆ ಸಾಕು. ಈಗ ಎಣ್ಣೆ ಬಿಟ್ಕೊಂಡಿದೆ ನೀಟಾಗಿ. ಇನ್ನೂ ಸ್ವಲ್ಪ ಗಟ್ಟಿ ಬೇಕಾದರೆ ಇನ್ನೂ ಸ್ವಲ್ಪ ಹೊತ್ತು ಸಿಮ್ಮಲ್ಲೇ ಬಿಟ್ಟರೂ ಗಟ್ಟಿ ಆಗುತ್ತೆ. ಸೊ ನಮಗೆ ಮುದ್ದೆಗೆ ಚಪಾತಿಗೆ ಬೇಕಾಗಿರೋದ್ರಿಂದ ಇಷ್ಟು ಗ್ರೇವಿ ಸಾಕು. ಸೊ ಈಗ ಸ್ಟವ್ ಆಫ್ ಮಾಡ್ಕೊತೀನಿ ನಾನು. ರೆಡಿ ಟು ಈಟ್ ರೆಡಿಯಾಗಿದೆ. ಗ್ರೀನ್ ಚಿಕನ್ ಮಸಾಲ ರೆಡಿ. ಫ್ರೆಂಡ್ಸ್, ಗ್ರೀನ್ ಚಿಕನ್ ಮಸಾಲ ಮತ್ತು ಚಪಾತಿ ತಿನ್ನೋದಕ್ಕೆ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.